ಎಲ್ಲರ ಒಳಗಡೆಗೂ ದೇವರು ಕುಳಿತುಕೊಂಡಿರ್ತಾನೆ. ನಾವು ಮಾತಾಡುವಾಗ, ವ್ಯವಹಾರ ಮಾಡುವಾಗ ಅವರ ಜೊತೆಗೆ ಪ್ರೀತಿಯಿಂದ ವ್ಯವಹಾರ ಮಾಡಿದರೆ ಅದು ನಿಜವಾಗಿಯೂ ಗೋಪಿ ಹೇಳಿದ ಸ್ತೋತ್ರದ ಅರ್ಥಾನುಸಂಧಾನವನ್ನು ಮಾಡಿಕೊಂಡಂತೆ ತಿಳಿತದೆ. ಅಖಿಲ ದೇಹಿನ ಮಂತರಾತ್ಮದೃಕ್ ವಿರಚಿತಾಭಯಂ ವೃಷ್ಟಿವರಿಯತೆ ಶರಣಮೀಯುಷಾಂ ಸಂಸ್ರತೇರ್ ಭಯಾತ್. ಆ ಭಗವಂತನ ಕರ ಕಮಲ ಕರ ಸರೋರುಹಂ ಕಾಂತಕಾಮದಂ, ದೇವರೇ ನಿನ್ನ ಕರವನ್ನು ನನ್ನ ತಲೆಯ ಮೇಲೆ ಇಡು ಅಂತ ಕೇಳಿಕೊಳ್ತಾರೆ. ಯಾರು ದೇವರ ಪಾದಗಳಿಗೆ ನಮಸ್ಕಾರವನ್ನು ಮಾಡ್ತಾರೋ ಅವರ ಪಾಪಗಳನ್ನು ಪರಿಹಾರ ಮಾಡುವಂಥವನು ಅನ್ನುವಂಥ ಒಂದು ಮಾತು. ದೇವರು ನಕ್ಕದ್ದು, ಪ್ರೀತಿಯಿಂದ ಮಾತಾಡಿದ್ದು, ಪ್ರತಿಯೊಂದನ್ನು ಸ್ಮರಣೆ ಮಾಡಿಕೊಳ್ತಾ ಇದ್ದಾಳೆ. ಆ ಪ್ರತಿಯೊಂದನ್ನೂ ಸ್ಮರಣೆ ಮಾಡಿಕೊಳ್ತಾ ಇರುವಾಗ ರಹಸಿ ಸಂವಿದೋ ಯಾರದಿ ಸ್ಪೃಶಃ, ಯಾವಾಗ ಕೃಷ್ಣ ಗೋಪಿ ಏಕಾಂತದಲ್ಲಿ ಮಾತಾಡ್ತಾ ಇರ್ತಾರೋ ಆ ಮಾತುಗಳು ಮತ್ತೆ ಮತ್ತೆ ನೆನಪಿಗೆ ಬರಲಿಕ್ಕೆ ಪ್ರಾರಂಭ ಆಗ್ತದಂತೆ. ಅವರಂತಾರೆ, ಕೃಷ್ಣ ನೀನು ಆಗ ಏಕಾಂತದಲ್ಲಿ ಸಿಕ್ಕಾಗ ಒಂದು ಮಾತಾಡಿದಿ, ಇವತ್ತು ಇಲ್ಲಿ ಹೊರಟಾಗ ಮತ್ತೊಂದು ಮಾತಾಡಿದಿ. ಆ ಎಲ್ಲ ಮಾತುಗಳು ಮತ್ತೆ ಮತ್ತೆ ನಮಗೆ ನೆನಪಿಗೆ ಬಂದು ಕಾಡ್ತಾ ಇದೆ.